ಅನ್ಯಾಯ ನ್ಯಾಯ ಬೇಕು. ಭ್ರಷ್ಟ ಕೋಟಂಡಿ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಕೋಟಂಡಿ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಐದ ನಾಯಕ ಸಿದ್ದರಾಮಯ್ಯ ಅವರಿಗೆ ಅನ್ನ ರಾಮಯ್ಯನವರಿಗೆ ಬಡವರ ಬಂಧು ಸಿದ್ದರಾಮಯ್ಯ ಅವರಿಗೆ ಬಡವರ ಬಂಧು ಸಿದ್ದರಾಮಯ್ಯ ಅವರಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ ನ್ಯಾಯ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಕೇಂದ್ರದ ಕೈಗೊಂಬೆ ಆಗಿರುವ ಕಾನೂನಿನ ಅರಿವೇ ಇಲ್ಲದ ರಾಜ್ಯಪಾಲನಿಗೆ ತೊಲಗಲಿ 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 ಬಡವರ ಬಂಧು ಸಿದ್ದರಾಮಯ್ಯನವರಿಗೆ ಬಡವರ ಬಂಧು ಸಿದ್ದರಾಮಯ್ಯನವರಿಗೆ ಅನ್ನಭಾಗ್ಯದ ರೂವಾರಿ ಸಿದ್ದರಾಮಯ್ಯನವರಿಗೆ ಅಯ್ಯಯ್ಯೋ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಭ್ರಷ್ಟ ಕೋಟಂಡಿ ರಾಜ್ಯಪಾಲನಿಗೆ ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಕೋಟಂಡಿ ರಾಜ್ಯಪಾಲನಿಗೆ ಹೇಳಿದಿಕ್ಕಾರ ಹೇಳಿದಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ 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 ಬಡವರ ಬಂಧು ಬಡವರ ಬಂಧು ಸಿದ್ದರಾಮಯ್ಯನವರಿಗೆ ಅನ್ನರಾಮಯ್ಯ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಕೋಟಂಡಿ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ ಭ್ರಷ್ಟ ಕೋಟಂಡಿ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ ಭ್ರಷ್ಟ ಕೋಟಂಡಿ ಹೇಳಿದಿಕ್ಕಾರ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ರಾಜ್ಯದ ನಾಯಕರು ಕರೆ ಕೊಟ್ಟ ನಂತರ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯಪಾಲರ ವಿರುದ್ಧ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಿಜವಾಗಲೂ ಒಬ್ಬ ನಿಷ್ಠಾವಂತ ರಾಜಕಾರಣಿ ಆದಂತ ಸಿದ್ದರಾಮಯ್ಯ ಅವರಿಗೆ ವಿರುದ್ಧವಾಗಿ ರಾಜ್ಯಪಾಲರು ಇವತ್ತೇನು ಆದೇಶ ಮಾಡಿದ್ದಾರೆ, ಪ್ರಜಾಪ್ರಭುತ್ವದ ಕೊಲೆ ಮತ್ತು ಸಂವಿಧಾನದ ಕೊಲೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಂಥ ವ್ಯಕ್ತಿಗಳು ಸಾಮಾನ್ಯ ಒಬ್ಬ ವ್ಯಕ್ತಿ ಕೊಟ್ಟಂತದ್ನ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟು ಕೇಸ್ ಹಾಕ್ಬೇಕಂತ ಹೇಳೋದು ಇದೆಯಲ್ಲ, ಇದು ರಾಜ್ಯಪಾಲರಿಗೆ ಗೌರವ ತರೋದಂತಲ್ಲ. ಯಾರೋ ಏಜೆಂಟ್ ಆಗಿ ಕೆಲಸ ಮಾಡ್ತಿರುವಂತ ರಾಜ್ಯಪಾಲರಿಗೆ ಧಿಕ್ಕಾರ ನಾನು ಕೂಗ್ತೀನಿ ಈ ಸಂದರ್ಭದಲ್ಲಿ. ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ನೀವು? ಲೋಕಾಯುಕ್ತ ವರದಿಯಲ್ಲಿ ಇವತ್ತು ಕುಮಾರಸ್ವಾಮಿ ಹೆಸರು ಇದೆ. ಕುಮಾರಸ್ವಾಮಿ ಅವರು ಅರ್ಜಿ ಕೊಟ್ಟಿದ್ದಾರೆ ಅಲ್ಲಿ. ಆಮೇಲೆ ನಿರಾಣಿ ಕೊಟ್ಟಿದ್ದಾರೆ, ಗಾಲಿ ಜನಾರ್ದನ್ ರೆಡ್ಡಿ ಕೊಟ್ಟಿದ್ದಾರೆ, ಶಶಿಕಲಾ ಜೊಲ್ಲೆ ಕೊಟ್ಟಿದ್ದಾರೆ. ಅವ್ರು ಯಾರಿಗೂ ನೀವು ಮಾಡ್ದೇನೆ ಕೇವಲ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರದಲ್ಲಿ ಅವನ ಮೇಲೆ ಕೇಸ್ ಹಾಕಿದ ವ್ಯಕ್ತಿ ಕೊಟ್ಟ ತಕ್ಷಣ ನೀವು ಇವತ್ತು ಪ್ರಾಸಿಕ್ಯೂಷನ್ ಕೊಡ್ತೀರಾ ಅಂತ ಹೇಳಿದ್ರೆ ನೀವು ಒಬ್ಬ ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೀರಿ. ನಿಮಗೆ ಆ ತರ ಹಕ್ಕಿಲ್ಲ. ಇವತ್ತು ಸುಪ್ರೀಂ ಕೋರ್ಟಿನ ಒಬ್ಬ ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಇಡೀ ದೇಶದಲ್ಲಿ ಇವತ್ತು ರಾಜ್ಯಪಾಲರು ಬಹಳ ಕೆಟ್ಟ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಖಂಡನೆ ಮಾಡಿದ್ದಾರೆ. ಇವತ್ತು ಅಂತದ್ರಲ್ಲೂ ಸಹ ನೀವು ಮೋದಿಯವರ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಮತ್ತು ಬಿಜೆಪಿಯ ವರಿಷ್ಠರ ಪರವಾಗಿ ನೀವು ಕೆಲಸ ಮಾಡ್ತೀರ ಅಂದ್ರೆ ನಾಚಿಕೆ ಆಗಬೇಕು ನಿಮಗೆ. ರಾಜ್ಯಪಾಲರೇ ನಿಮಗೆ ಇವತ್ತು ಯಾವ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ? ಈ ರಾಜ್ಯದಲ್ಲಿ 136 ಸೀಟು ನಾವು ಗೆದ್ದಿದ್ದೀವಿ. ಬಿಜೆಪಿಯವ್ರು ಏನು ಮಾಡಕ್ಕಾಗಲ್ಲ. ನಿಮಗೆ ತಾಕತ್ತು ದಮ್ಮಿರ್ಲಿಲ್ಲ. ನೀವು ಗೆದ್ದಿರೋದು ಯಾವಾಗಲೂ ಸಹ 104, 108, 110 ನೀವು ಗೆದ್ದಿದ್ದು. ಭ್ರಷ್ಟಾಚಾರದ ದುಡ್ಡನ್ನು ಖರ್ಚು ಮಾಡಿ ಯಾವುದೇ ರೀತಿಯಲ್ಲಿ ಬಂದಂತ ನೀವು ಇವತ್ತು ನಮಗೆ ಪಾಠ ಕಲ್ಸಕ್ ಬರ್ತಿದ್ದಾರೆ. ನೀವು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಇವತ್ತು 136 ಜನ MLA ಅವರು ನಾವು ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡು ಅವ್ರ ಪರವಾಗಿ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ. ಯಾವ ಕಾರಣಕ್ಕೂ ಬಿಜೆಪಿಗೆ ನಮ್ಮ ಸರ್ಕಾರ ಉಳಿಸೋದು ಬಿಡೋದಿಲ್ಲ. ನಾವು ಇವತ್ತು ಅವ್ರಿಗೆ ತಾಕತ್ತಿದ್ರೆ ಇವತ್ತು ನಮ್ಮ ಸರ್ಕಾರ ತಪ್ಪು ಮಾಡಿದೆ. ಇವತ್ತು PSI ಹಗರಣವನ್ನ ತನಿಖೆ ಮಾಡಿ ಇವತ್ತು ಹಾಕಿದ್ರೆ ಇವತ್ತು ಯಡಿಯೂರಪ್ಪನ ಮಕ್ಕಳು ಎಲ್ಲರೂ ಜೈಲಿಗೆ ಹೋಗ್ತಿದ್ರು ಇವತ್ತು. ಆದ್ರೆ ಇವತ್ತು ಮಾಡ್ಲಿಲ್ಲ. ಅವ್ರು ನಿಧಾನ ಮಾಡಿದ್ದಾರೆ. ಇವತ್ತು ಯಾಕೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅದು ಆಗ್ಬೇಕು ಇವತ್ತು, ಅಂತದಲ್ಲ ಬಿಡಬಾರ್ದು. ಇವತ್ತು ವಿಜೇಂದ್ರ ಮಾತಾಡ್ತಾನೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ, ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತೀನಿ. ನೀನು ನಾಚಿಕೆ ಆಗ್ಬೇಕು. ನಿಮ್ಮ ಅಪ್ಪ ಜೈಲಿಗೆ ಹೋಗಿದ್ದ, ನೀನು ಜೈಲಿಗೆ ಹೋಗ್ತೀಯ. ಬರ್ದಿಡ್ಕೊ ನೀನು ಜೈಲಿಗೆ ಹೋಗ್ತೀಯ, ನೀನು ಅಣ್ಣನ ತಮ್ಮನು ಜೈಲಿಗೆ ಹೋಗ್ತಾನೆ ಇವತ್ತು.
ನೀವೇ ಭ್ರಷ್ಟಾಚಾರದ ಪಿತಾಂಬರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇಕಾದಷ್ಟು ಆಸ್ತಿ ಮಾಡ್ಕೊಂಡು ಹಗರಣ ಮಾಡ್ಕೊಂಡು ಕೂತಂತವ್ರು ನೀವು ನಮ್ಮ ಬಗ್ಗೆ ಮಾತಾಡ್ತೀರಾ ನೀವು ಇವತ್ತು ತೆಗಿತೀವಿ ನಾವು ಬಿಡೋದಿಲ್ಲ ನೀನು ಮುಂದೆ ನಮ್ಮ ಹೋರಾಟ ಏನಿದ್ರು ನಿಮ್ಮ ಭ್ರಷ್ಟಾಚಾರದ ವಿರೋಧನ ಹೋರಾಟ ಮಾಡ್ತೀವಿ ಇವತ್ತು ಬಿಡೋದಿಲ್ಲ ನಾವು ಮತ್ತೆ ಎಲ್ಲರೂ ಸೇರಿ ರಾಜ್ಯಪಾಲರಿಗೆ ಮುಚ್ಚಿಗೆ ಹಾಕುವ ಕೆಲಸನೂ ಮಾಡ್ಲೇಬೇಕಾಗುತ್ತೆ ಅವ್ರ ವಿರುದ್ಧ ಹೋರಾಟ ನಾವು ಮಾಡ್ಬೇಕಾಗಿದೆ ನಾವು ಮಾಡೇ ಮಾಡ್ತೇವೆ ಈ ಸಂದರ್ಭದಲ್ಲಿ